ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಮೂರನೇ ಬಾರಿಗೆ ಒಂದು ವಿವಾದಾತ್ಮಕ ವಿಡಿಯೋ ಮಾಡಿಬಿಟ್ಟು ನಿನ್ನೆ ಎಲ್ಲ ಭಾರಿ ಸುದ್ದಿ ಆಗಿತ್ತು. ಸೊ ಈಗ ಪೆಟ್ರೋಲ್ ಬಾಂಬ್ ಮಾದರಿ ಸ್ಫೋಟಿಸಿ ವಿಡಿಯೋ ಚಿತ್ರೀಕರಣ ಆಗಿತ್ತಲ್ಲ, ವಿಡಿಯೋ ಮಾಡಿದ್ದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. FIR ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ ಕಗ್ಲಿಪುರ ಪೊಲೀಸರು. ಓಕೆ, ಇವತ್ತು ಸಂಜೆಯ ಒಳಗೆ FIR ದಾಖಲು ಸಾಧ್ಯತೆ ಇದೆ. ಇದು ಸುಮ್ಮನೆ ವಿಡಿಯೋ ಮಾಡಿರೋದು, FIR ಹಾಕಬೇಡಿ ಅಂತ ರಜತ್ ಕೇಳ್ಕೊಂಡಿದ್ದು. ಆಮೇಲೆ ಅದಾದಮೇಲೆ ಒಂದು ವಿಡಿಯೋ ಮಾಡಿಬಿಟ್ಟು ಇದು ನಾವು ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ, ಅದಕ್ಕೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ, ಯಾರೂ ಇಲ್ಲದ ಜಾಗದಲ್ಲಿ ಮಾಡಿದ್ದೀವಿ ಅಂತೆಲ್ಲ ಏನೋ ಒಂದಷ್ಟು ಸಮರ್ಥನೆ ಕೊಡೋಕ್ಕೆ ಮುಂದಾದರು. ಆದರೆ ಈಗ ಕಗ್ಲಿಪುರ ಪೊಲೀಸರು FIR ದಾಖಲಿಸ್ತಾರಂತೆ ಇವತ್ತು ಸಾಯಂಕಾಲದ ಒಳಗೆ. ಈ ಹಿಂದೆ ಲಾಂಗು ಮಚ್ಚು ಹಿಡ್ಕೊಂಡು ಒಂದು ವಿಡಿಯೋ ಮಾಡಿ ಸುದ್ದಿಯಾಗಿದ್ದರು. ಅದಾದಮೇಲೆ ಮೈಸೂರಿನ ಪಾರಂಪರಿಕ ಕಟ್ಟಡದ ಮುಂದೆ ಸಿಗರೇಟ್ ಸೇದ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ವೈರಲ್ ಆಗಿತ್ತು, ಅದೊಂದು ವಿವಾದ ಆಗಿತ್ತು. ಇದು ಮೂರನೇ ಸಾರ್ತಿ. ಇದು ಮೇಲಿಂದ ಮೇಲೆ ಈತ ಮಾಡ್ತಾ ಇರತಕ್ಕಂಥದ್ದು ಪ್ರಚಾರಕ್ಕೋಸ್ಕರನೋ ಅಥವಾ ಈ ಥರ ಇಶ್ಯೂಗಳಾದಾಗ ಹೆಸರು ಚಾಲ್ತಿಯಲ್ಲಿರುತ್ತೆ ಅಂತನೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಹೆಂಗೆ ಟ್ರೀಟ್ ಮಾಡಬೇಕು ಪೊಲೀಸರು? ಹ್ಯಾಬಿಚುಯಲ್ ಅಫೆಂಡರ್ ಅಂತ ಮೇಲಿಂದ ಮೇಲೆ ತಪ್ಪುಗಳನ್ನ ಮಾಡ್ತಾ ಇರೋದು. ಹಾಗಾಗಿ ಇವಾಗ ಪೊಲೀಸರು FIR ಹಾಕೋದಕ್ಕೆ ಮುಂದಾಗಿದೆ ಕಗ್ಲಿಪುರ ಪೊಲೀಸರು. ಅಗೈನ್ FIR ಹಾಕಿದ ಮೇಲೆ ವಿಚಾರಣೆ ಕರೀತಾರೆ, ವಿಚಾರಣೆಗೆ ಹೋಗಬೇಕು. ಈ ಹಿಂದೆ ಜೈಲೆಲ್ಲ ನೋಡಿ ಬಂದಿರತಕ್ಕಂಥ ವ್ಯಕ್ತಿ ಹುಷಾರಾಗಿರಬೇಕು. ಮನುಷ್ಯ ತಪ್ಪು ಮಾಡ್ತಾನೆ, ಒಂದು ಸರ್ತಿ ಮಾಡ್ತಾನೆ, 2 ಸರ್ತಿ ಮಾಡ್ತಾನೆ, ತಿದ್ಕೋತಾನೆ. ಮೇಲಿಂದ ಮೇಲೆ ತಪ್ಪು ಮಾಡ್ತಾಯಿದ್ರೆ ಏನು ಹೇಳಬೇಕು? ಹಾಗಾಗಿ ಪೊಲೀಸರು ಈಗ FIR ಹಾಕೋದಕ್ಕೆ ಮುಂದಾಗಿದ್ದಾರೆ ಈ ಪ್ರಕರಣದಲ್ಲಿ. ಪೆಟ್ರೋಲ್ ಬಾಂಬ್ ಥರ ಏನೋ ಅದು ನೋಡ್ತಾ ಇದ್ದೀರಲ್ಲ ನೀವು ರೈಟ್ ವಿಂಡೋದಲ್ಲಿ, ಅದೇ ವಿಡಿಯೋ ಆತ ಮಾಡಿರ್ತಕ್ಕಂಥದ್ದು. Violence. I don't like it. I avoid. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡು. ಉಮೇಶ್, ಈ ಪ್ರಕರಣದಲ್ಲಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟು FIR ಆಗ್ತಾ ಇದೆಯಾ ಅಥವಾ ಪೊಲೀಸರೇ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೋತಾ ಇದ್ದಾರಾ? ಮುಂದೇನು ಅಂತ? ಅರವಿಂದ್, ಈ ಪ್ರಕರಣದಲ್ಲಿ ಇನ್ನೂ ಕೂಡ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಬದಲಾಗಿ ರೀಲ್ಸ್ಗಳೇನು ಶೂಟ್ ಆಗಿದೆ, ಆ ವಿಡಿಯೋ ಆಧಾರದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಆ ಆಧಾರದ ಮೇಲೆ ಇವಾಗ ಪೊಲೀಸರು, ಕಗ್ಲಿಪುರ ಪೊಲೀಸರು ಕೂಡ ಆ ವ್ಯಾಪ್ತಿಯಲ್ಲಿರುವಂತಹ ವಡೇರಹಳ್ಳಿಯಲ್ಲಿ ಇದು ವಿಡಿಯೋ ಶೂಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಕೂಡ ಮಾಡ್ಕೊಂಡ್ ಬಂದಿರುವಂತದ್ದು. ರಜತ್ ಏನಿದ್ದಾರೆ ಅವರು ಪೆಟ್ರೋಲ್ ಕವರ್ಗೆ ಒಂದು ಪಟಾಕಿ ಇಟ್ಟು ಅದನ್ನ ರೀಲ್ಸ್ ಮಾಡೋದಕ್ಕೆ ಸ್ಫೋಟಿಸಿ ಅದನ್ನ ರೀಲ್ಸ್ ಮಾಡ್ಕೊಂಡಿರುವಂತದ್ದು. ಆ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಇದನ್ನ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಕಗ್ಲಿಪುರ ಠಾಣಾ ವ್ಯಾಪ್ತಿಯ ವಡೇರಹಳ್ಳಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕ ಆ ನಿಟ್ಟಿನಲ್ಲೇ ಈಗ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ಕಗ್ಲಿಪುರ ಪೊಲೀಸರು ಮಾಹಿತಿ ತಿಳಿಸಿರುವಂತದ್ದು. ಆ ನಿಟ್ಟಿನಲ್ಲೇ FIR ಮಾಡಿ ಅನ್ನೋ ಸೂಚನೆಯನ್ನ ಮೇಲಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಈ ಹಿಂದೆ ಕೂಡ ರಜತ್ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು, ಬೆದರಿಕೆ ಹಾಕಿರುವಂತ ಆರೋಪ ಆಗಿರ್ಬೋದು. ಈ ಹಿಂದೆ ಲಾಂಗ್ ಹಿಡಿದು ಕೂಡ ವಿಡಿಯೋ ವೈರಲ್ ಆಗಿ ಆ ಕೂಡ ಪ್ರಕರಣ ದಾಖಲಾಗಿ ಅದನ್ನು ಕೂಡ ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಮತ್ತೊಂದು ಇದೇ ರೀತಿ ಪೆಟ್ರೋಲ್ ಮಾದರಿಯ ಬಾಂಬ್ ಸ್ಫೋಟ ಮಾಡಿ ಮತ್ತೆ ವಿಡಿಯೋ ಮಾಡಿ ಈಗ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ನೋಡೋಣ ಈ ಸರ್ತಿ ಅದಕ್ಕೇನು ರಿಯಾಕ್ಟ್ ಮಾಡ್ತಾರೆ. ನಾನು ನಿಮ್ಮ ರಜತ್ ಬುಚಿ. ನನಗೆ ವಿಷಯ ಏನಾಗಿದೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಈ ಥರ ಒಂದು ಘಟನೆ ಆಗಿದೆ ಅಂತ ಹೇಳೋರ್ಗೂ ನನಗೆ ವಿಷಯ ಗೊತ್ತಿಲ್ಲ. ಒಂದು ಪ್ರಮೋಷನಲ್ ವಿಡಿಯೋ ಮಾಡಿರೋ ಒಂದು ಕಾರಣಕ್ಕೆ ಇದು ಹಲವಾರು ಸುದ್ದಿ ಆಗ್ತಾ ಇದೆಯಾ ಅಂತ ಗೊತ್ತಾಯಿತು. ಸೊ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಹರ್ಟ್ ಮಾಡೋದಾಗಲಿ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂಥ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಎನ್ ಆರ್ಟಿಸ್ಟ್ ಯಾವ ಥರ ಮಾಡಬೇಕಾಗಿತ್ತು ಅಂತ ಹೇಳಿಕೊಟ್ರು ಆ ಥರ ಮಾಡಿದ್ದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಈ ಥರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ್ದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದೀನಿ. ಆಮೇಲೆ ಆ ಜಾಗದಲ್ಲಿ ಮಾಡಿರೋ ಒಂದು ತುಂಬ ಸೇಫ್ಟಿ ನೋಡಿಕೊಂಡೇ ಮಾಡಿರೋದು.